ನಾವು ಸಾಮಾನ್ಯವಾಗಿ ಮನೆಯಲ್ಲಿದ್ದಂತಹ ಚಿನ್ನ ಬೆಳ್ಳಿ ಕಳ್ಳತನ ಆಗೋದನ್ನು ಕೇಳಿದ್ದೀವಿ. ಹೆಚ್ಚು ಅಂದರೆ ಮನೆ ಮುಂದೆ ಇದ್ದಂತಹ ಬೈಕ್ ಕಳ್ಳತನ ಆಗೋದನ್ನು ಕೂಡ ಕೇಳಿದ್ದೀವಿ. ಬಟ್ ಈ ಗ್ರಾಮದಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಈ ಗ್ರಾಮದಲ್ಲಿ ರಸ್ತೆ ಮಾಯ ಆಗಿದೆ, ರಸ್ತೆ ನಡುವೆ ಇದ್ದಂತಹ ಬ್ರಿಡ್ಜ್ ಮಾಯ ಆಗಿದೆ. ವಿಶೇಷ ಅಂದರೆ ಈ ಮಾಯವಾದಂತಹ ರಸ್ತೆ ಮತ್ತು ಬ್ರಿಡ್ಜ್ಗೆ ಅಂತ ಲಕ್ಷಾಂತರ ರೂಪಾಯಿಯನ್ನು ಸುರಿದಿದ್ರು ಅಧಿಕಾರಿಗಳು. ಬನ್ನಿ ಹಾಗಾದರೆ ಈ ಚಮತ್ಕಾರ ನಡೆದಿರೋದು ಎಲ್ಲಿ ಅನ್ನೋ ಡೀಟೇಲ್ಸ್ ನಾವು ನೋಡೋಣ. ಧಾರವಾಡದಲ್ಲಿ ರಸ್ತೆ ನಡುವೆ ಹಾಕಿದ್ದ ಬ್ರಿಡ್ಜ್ ಮಾಯ. ರಸ್ತೆ ಮತ್ತು ಬ್ರಿಡ್ಜ್ ಹುಡುಕುತ್ತಿರೋ ಗ್ರಾಮಸ್ಥರು. ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರದ ಹಣ ಲೂಟಿ. ರಸ್ತೆ ಬ್ರಿಡ್ಜ್ ಇಲ್ಲದೆ ರೈತರು ಮತ್ತು ಗ್ರಾಮಸ್ಥರು ಪರದಾಟ. ಹೀಗೆ ಇಲ್ಲಿ ರಸ್ತೆ ಮತ್ತು ಬ್ರಿಡ್ಜ್ ಹುಡುಕುತ್ತಿರುವ ಗ್ರಾಮಸ್ಥರು. ಮತ್ತೊಂದು ಕಡೆ ಇದೇ ರಸ್ತೆ ಅಭಿವೃದ್ಧಿಗಾಗಿ ಮತ್ತು ಮಧ್ಯದಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ ಗುತ್ತಿಗೆದಾರನಿಗೆ ಲಕ್ಷಾಂತರ ರೂಪಾಯಿ ಬಿಲ್ ಸಂದಾಯವಾಗಿರುವ ದಾಖಲೆ. ಈ ದೃಶ್ಯಗಳು ಕಂಡುಬಂದಿದ್ದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮ ಹೊರವಲಯದಲ್ಲಿ. ಗುಡೇನಕಟ್ಟಿ ಮತ್ತು ಅಲ್ಲಾಪುರ ಗ್ರಾಮದ ರೈತರ ಅತಿ ಹೆಚ್ಚು ಜಮೀನುಗಳು ಇದೇ ಮಾರ್ಗದಲ್ಲಿ ಬರುತ್ತವೆ. ಅಲ್ಲದೆ ಗುಡೇನಕಟ್ಟಿಯಿಂದ ಹುಬ್ಬಳ್ಳಿ ಹೈವೇಗೆ ಈ ಮಾರ್ಗವಾಗಿ ತೆರಳಿದ್ರೆ ಬಹಳಷ್ಟು ಸಮೀಪವಾಗುತ್ತದೆ. ಹೀಗಾಗಿ ಎರಡು ಗ್ರಾಮಸ್ಥರ ಮತ್ತು ರೈತರ ಅನುಕೂಲಕ್ಕಾಗಿ ಧಾರವಾಡ ಜಿಲ್ಲಾಡಳಿತ ಸುಮಾರು 20 ಲಕ್ಷ ಖರ್ಚು ಮಾಡಿ ರಸ್ತೆ ಅಭಿವೃದ್ಧಿ ಮಾಡಿದೆ. ಅಲ್ಲದೆ ಇದರ ನಡುವೆ ಒಂದು ಹಳ್ಳ ಹರಿಯುತ್ತಿದ್ದು, ಹೀಗಾಗಿ ಹೊಸ ಬ್ರಿಡ್ಜ್ ನಿರ್ಮಾಣ ಸಹ ಮಾಡಲಾಗಿದೆ. ಇದೀಗ ರಾತ್ರೋರಾತ್ರಿ ಸೇತುವೆ ಮತ್ತು ರಸ್ತೆ ಮಾಯವಾಗಿದೆ. ಬ್ರಿಡ್ಜ್ ಕಟ್ಟಿದ್ದಿರಿದೆ. ಬ್ರಿಡ್ಜ್ ಕಟ್ಟಿ ಹೊಳ್ಳಿ ಮತ್ತೆ ಕಿತ್ಕೊಂಡು ಹೋದ್ರಿ. ಹೊಳ್ಳಿ ಕಿತ್ಕೊಂಡು ಹೋದ್ಮೇಲೆ ಅವ್ರಿಗೆ ಎಲ್ಲರಿಗೆ ಭೇಟಿಯಾಗಿನ ಹತ್ರಿ. ಅವ್ರಿಗೆ ಹೊಳ್ಳಿ ಮತ್ತೆ ಯಾರು ಸಂಬಂಧಪಟ್ಟವ್ರು ಯಾರು ಬಂದಿನ ಇಲ್ಲ. ಇಲ್ಲಿ ಬ್ರಿಡ್ಜ್ನೂ ಇಲ್ಲ, ಆಯ್ತು ರೋಡೂ ಇಲ್ಲ. ಗುಡೇನಕಟ್ಟಿ ಹಳ್ಳ್ಯಾಳ ಹುಬ್ಳಿ ಹೋಗ್ತದೆ, ಏಕ ಹೊಲಕ್ಕೆ ಹೋಗ್ತದೆ. ಏಕ ನಮ್ಮೆಲ್ಲ ಹೊಲ ಇಲ್ಲೇ ಅದಾವ್ರಿ. ಎಲ್ಲ ರೈತರು ಗುಡೇನಕಟ್ಟಿ ಆಲ್ಮೋಸ್ಟ್ ಅಲ್ಲೆಲ್ಲ ಹೊಲ ಇಲ್ಲೇ ಅದಾವ. ಅಂದ್ರೆ ಈಗ ಮಳಿ ಬಂದಾಗ ಭಾಳ ತೊಂದರೆ ಸರ್. ಅದು ಮಳಿ ಬಂದಾಗ ಗಾಡಿನೂ ಹೋಗಲ್ಲ, ಚಕ್ಕಡಿನೂ ಹೋಗಂಗಿಲ್ರಿ. ಆ ಸುತ್ತ 10 ಕಿಲೋಮೀಟರ್ ಸುತ್ತ ಹೊಡೆದು ಬರ್ಬೇಕು ನಾವು. ಇಲ್ಲಿ ಭಾಳ ಪ್ರಾಬ್ಲಮ್ ಆಗೈತಿ. ಇದೇನು ರೋಡಿಂದ ನಮ್ಗೆ ಅನುಕೂಲ ಮಾಡ್ಬೇಕು, ಬ್ರಿಡ್ಜಿಂದ ಅನುಕೂಲ ಮಾಡ್ಬೇಕು. ಎಷ್ಟು ಸಲ ಈಗ ಒಂದು 10 ವರ್ಷ ಆತ್ರಿ. ಈಗ ಎಲ್ಲಾರಿಗೆ ಕೇಳಿ ಎಲ್ಲಾರಿಗೆ ಹೇಳಿ ಮುಗ್ದತ್ರಿ. ಇದು ಆಗಿತ್ರಿ, ಬ್ರಿಡ್ಜ್ ಆಗಿತ್ತು. ಹೊಳ್ಳಿ ಕಿತ್ಕೊಂಡು ಹೋದ್ರೆ ಅವ್ರು ಯಾರು ಬಂದಿನಿಲ್ಲ ಸಂಬಂಧಪಟ್ಟವ್ರಲ್ಲಿ. 2022-23 ಸಾಲಿನ ಮಲ್ಲಪ್ಪ ಶಿವಪ್ಪ ಕಾಳೆ ಎನ್ನುವ ಗುತ್ತಿಗೆದಾರ ರಸ್ತೆ ಅಭಿವೃದ್ಧಿ ಬ್ರಿಡ್ಜ್ ನಿರ್ಮಾಣಕ್ಕೆ ಗುತ್ತಿಗೆ ಪಡೆದಿದ್ರು. ಆದರೆ ರಸ್ತೆಯನ್ನ 1 ಇಂಚೂ ಸಹ ಅಭಿವೃದ್ಧಿ ಮಾಡಿಲ್ಲ. ಆದ್ರೂ ಸಹ 10 ಲಕ್ಷ ಬಿಲ್ ಸಂದಾಯವಾಗಿದೆ. ನಿತ್ಯ ರೈತರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಇನ್ನು ಮಳೆಗಾಲದಲ್ಲಿ ಹಳ್ಳ ದಾಟಲು ಹರಸಾಹಸ ಪಡಬೇಕಾಗಿದೆ. ಹಳ್ಳ ದಾಟಲಾಗದೆ ಎತ್ತಿನ ಬಂಡಿಗಳು ಬಿದ್ದು 5-6 ಎತ್ತುಗಳು ಸಾವನ್ನಪ್ಪಿದ್ದು, ಸಾಕಷ್ಟು ರೈತರಿಗೆ ಗಾಯಗಳಾಗಿವೆ. ಹೀಗಿದ್ರು ಮಾತ್ರ ಅಧಿಕಾರಿಗಳು ಈ ಬಗ್ಗೆ ಗಮನ ನೀಡುತ್ತಿಲ್ಲ. ಎಲ್ಲ ರುಂಗಿ ಹಾಕಿಬಿಟ್ಟಾರಿ ಇದನ್ನ ದುಡ್ಡು. ನಾವು ಎಲ್ಲರಿಗೂ ಕೇಳೋದಾತ್ರಿ. ಈಗ ಏನು ಇದನ್ನ ತಗೋವಲ್ರಿ. ಇದಕ್ಕೆ ಹಿಂಗಾಗಿ ನಮ್ಗೆ ಭಾಳ ವ್ಯತ್ಯಾಸ ಐತ್ರಿ. ಇಲ್ಲಿ 70% ನಮ್ಮ ಜಮೀನುಗಳು ಭಾಳ ಅದಾವ್ರಿ. ಈ ಕಡೆ ಹೇಳಲಿದ್ದೆ ಕಡೆ ನಾಳೆ ಚಕ್ಕಡಿ ಎತ್ತುಗಳು ಭಾಳ ತ್ರಾಸ ಆಕತ್ರಿ. ಹೋಗೋದೇ ಅಲ್ರಿ. ಇಲ್ಲಿ ಎಲ್ಲ ಕೆಟ್ಟ ಹೋಗ್ಬಿಡತ್ರಿ. ಮಳೆ ಭಾಳ ಆದಾಗ್ರಿ ಹೊಲ್ದಾಗ ಕೆಟ್ಟ ಹೋಗ್ಬಿಡತ್ರಿ. ಅವರು ಗಮನಕ್ಕೆ ತಗೋವಲ್ರಿ. ಅವರು ಭಾಳ ನಾವೇನು ಬಾರ್ಕೊಲ್ ತಗೊಳ್ಳೋದು ಒಂದ ಉಳ್ದತ್ರಿ. ಅವ್ರಿಗೆ ಹೇಳೋದು ಕೇಳೋದು ಎಲ್ಲ ಮುಗ್ದತ್ರಿ. ಈಗ ನಮಗೆ ಸಾಕಾಗೈತಿ. ಈಗ ಒಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಜೊತೆಗೂಡಿ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರದ ಹಣ ಹೊಡೆದಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದ್ದು, ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಂಡು ರೈತರು ಮತ್ತು ಗ್ರಾಮಸ್ಥರಿಗೆ ನೆರವಾಗಬೇಕಿದೆ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.